ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದಂಥ ಸ್ಥಳದಲ್ಲಿ ಬಂದು ನಾವು ನಿಂತ್ಕೊಂಡಿದ್ದೀನಿ. ಒಂದು ವಿಶೇಷವಾದಂಥ ಸಂಗತಿಯನ್ನು ನಿಮಗೆ ಮಾತಾಡಬೇಕು. ಚಾಲುಕ್ಯರ ನಾಡಿನ ಬದಾಮಿಯಲ್ಲಿ ಇವತ್ತಿನ ದಿವಸ ವೈಶಿಷ್ಟ್ಯತೆ ಇರ್ತಕ್ಕಂಥ ಅರಣ್ಯ ವಲಯ ಅಧಿಕಾರಿಗಳು ಇವತ್ತಿನ ದಿವಸ ಎಲ್ಲರೂ ಕ್ರೋಢೀಕೃತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಾದಾಮಿಯಲ್ಲಿ ಈಗ ನಾನು ನಿಂತಿರುವ ಚೂರು ತೋರಿಸ್ಬಿಡಿ. ಈಗ ನಾನು ನೋಡ್ತಿರುವಂಥ ಈ ಪ್ರದೇಶ ನೋಡಿದಾಗ ಇಲ್ಲಿ ಭಾಳಷ್ಟು ಅನಾವಶ್ಯಕವಾಗಿ ಇಲ್ಲಿ ಜನಗಳು ಸಾರಾಯನ್ನು ಕುಡಿಯೋದಾಗಲಿ ಅಥವಾ ಇಲ್ಲಿ ಕಸ ವಿಲೇವಾರಿ ಅಂದರೆ ಸುಮಾರು 40-50 ಟ್ರಿಪ್ಪು ಇಲ್ಲಿ ಬಾದಾಮಿಯಲ್ಲಿ ಬರ್ತಕ್ಕಂಥ ಈ ಏನು ಹೊಲಸು ಅಂತೇಳಿ ಆ ಪ್ಲಾಸ್ಟಿಕ್ಕು ಇನ್ನಿತರ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ತಂದು ಶೇಖರಣೆ ಮಾಡಿ ಹಾಳಾಗಿತ್ತು. ಇದನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಹೇಶ್ ಮರಿಯಣ್ಣವರು ತಾಲೂಕಾ ವಲಯ ಅಧಿಕಾರಿಗಳು ಅದನ್ನು ಭಾಳಷ್ಟು ಮನಸ್ಸಿಗೆ ತಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಇದಕ್ಕೊಂದು ಬದುಕನ್ನು ಒಂದು ಬೇರೆ ರೀತಿ ರೂಪಿಸಿಕೊಂಡಿದ್ದಾರೆ. ಏನು ಮಾಡಿದ್ದಾರೆ ಇಲ್ಲೊಂದು ವಿಶೇಷವಾಗಿ ದ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ ಅಂತ, ಅಂದರೆ ಪಾತರಗಿತ್ತಿಯ ಜೀವನ ಒಂದು ಚಕ್ರವನ್ನು ಇಂದಿನ ತಲೆಮಾರಿನಲ್ಲಿ ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಇದನ್ನು ಅಳಿವು ಉಳಿಸಬೇಕು ಅಂತ ಹೇಳಿ ಇಲ್ಲಿ ಪಾತರಗಿತ್ತಿಯ ಸೈಕಲ್ ಅದರ ಜೀವಚಕ್ರ ಯಾವ ರೀತಿ ಆಗುತ್ತೆ, ಅದರ ಬದುಕು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಸುಂದರವಾಗಿ ಸುಮಾರು ಒಂದು 2-3 ಗುಂಟಾದಲ್ಲಿ ಪಾತರಗಿತ್ತಿ ಸಂರಕ್ಷಣಕ ಒಂದು ಕೇಂದ್ರ ಘಟಕ ಅಂತ ಹೇಳ್ಬೋದು. ಪಾತರಗಿತ್ತಿಯ ಒಂದು ಸ್ಪೀಸಸ್ ಆ ಜೀವ ಸಂರಕ್ಷಣೆ ಮಾಡಬೇಕು ಅನ್ನೋ ದೂರದೃಷ್ಟಿಯಿಂದ ಪಾತರಗಿತ್ತಿಯ ಮೌಲ್ಯ ಮತ್ತು ಪಾತರಗಿತ್ತಿಯನ್ನು ಆ ವಂಶವನ್ನು ಉಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಬಾದಾಮಿಯ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದಂಥ ಕೆಲಸ ಇದೆಯಲ್ಲ, ಇದನ್ನು ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದರೆ ಇವತ್ತಿನ ದಿವಸ ಅರಣ್ಯ ಇಲಾಖೆಯಲ್ಲಿ ಕೇವಲ ವನ್ಯಜೀವಿಗಳನ್ನು, ಹುಲಿ, ಕರಡಿ, ಸಿಂಹಗಳನ್ನು, ಹಾವುಗಳನ್ನು ಇವನ್ನಷ್ಟೇ ರಕ್ಷಣೆ ಮಾಡೋದಲ್ಲ, ಕ್ರಿಮಿ ಕೀಟಿಗಳನ್ನು, ಪಾತರಗಿತ್ತಿಗಳನ್ನು ಸಹ ಮುಂದಿನ ತಲೆಮಾರಿಗೆ ಅದನ್ನು ಉಳಿವು ಆಗಬೇಕು, ಅದರ ಸೈಕಲ್ ಅವಶ್ಯಕತೆ ಅನ್ನೋಂಥ ದೂರದೃಷ್ಟಿಯಿಂದ ಮಾನ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಸೇರಿಕೊಂಡು ಎಲ್ಲ ಒಟ್ಟಾರೆ ಒಬ್ಬರನ್ನ ವೈಭವೀಕರಿಸಲ್ಲ, ಒಟ್ಟಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೇಳಿಕೊಂಡು ಇದನ್ನು ಹಾಳಾಗಿರುವ ಜಾಗವನ್ನು ಔಷಧ ಒಂದು ಉಪಕರಣವಾಗಿ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಹೆಚ್ಚಿನ ಭಾಗದಲ್ಲಿ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಬನ್ನಿ, ಬಾದಾಮಿದಲ್ಲಿ ಯಾರಾದರೂ ಟೂರಿಸಮ್ ಅಂದರೆ ಮುಂದಿನ ತಲೆಮಾರಿಗೆ ಇವತ್ತು ಗೊತ್ತಾಗಲ್ಲ. ಹಿಂದಕ್ಕೆ ನಮ್ಮ ಹಿರಿಯರು ಈ ವೈಜ್ಞಾನಿಕ ಇವತ್ತಿನ ಆರೋಗ್ಯಕ್ಕಾಗಲಿ ಇವತ್ತು ಮೆಡಿಸಿನ್ಸ್ ಇರಲಿಲ್ಲ, ದವಾಖಾನೆಗಳಿರಲಿಲ್ಲ. ದವಾಖಾನೆಗಳು ಇರದೇ ಇರುವಂಥ ಸಂದರ್ಭದಲ್ಲಿ ಮನುಷ್ಯ ಆಯುರ್ವೇದಿಕವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರ್ತಕ್ಕಂಥ ಔಷಧಗಳಿಂದ ಅವನು ಬದುಕನ್ನು ಕಟ್ಕೊಳ್ತಾ ಇದ್ದ. ಉದಾಹರಣೆಗೆ ಬಿಲ್ವಪತ್ರೆ ಆಗಿರ್ಬೋದು, ಅಥವಾ ಉತ್ರಾಣಿ ಆಗಿರ್ಬೋದು, ಅಥವಾ ಭಾಳಷ್ಟು ಬೇವಿನ ತಪ್ಪಲಾಗಿರ್ಬೋದು, ಎಲ್ಲ ನಮ್ಮ ಸುತ್ತಮುತ್ತ ಏನು ಮನೆ ಸುತ್ತಮುತ್ತ ನಮ್ಮ ಗಿಡದೊಳಗೆ, ಊರಿನ ಗುಡ್ಡದೊಳಗೆ, ಪಕ್ಕದಲ್ಲಿ ಏನು ಸಸ್ಯಗಳಿರ್ತಿದ್ದಲ್ಲ ಅದರಿಂದನ ಔಷಧ ಕನ್ವರ್ಷನ್ ಆಗಿ ಅವನು ಬದುಕು ನಿರ್ವಹಣೆ ಮಾಡ್ತಿದ್ದ 5,000 ವರ್ಷಗಳ ಹಿಂದೆ. ಈ ರೀತಿ ಇರಲಿಲ್ಲ. ಸೊ ದ್ಯಾಟ್ ಅದನ್ನು ಒಂದು ಇವತ್ತಿನ ದಿವಸ ಒಂದು ಸಸ್ಯಗಳನ್ನು ಸಂರಕ್ಷಣೆ ಮಾಡಿರಿ. ಇಲ್ಲಿ ಸಸ್ಯ ಸಂಜೀವನಿ ಔಷಧವನ ಅಂತ ಬಾದಾಮಿಯಲ್ಲಿದೆ. ದಯಮಾಡಿ ತಾವೆಲ್ಲ ಮಕ್ಕಳನ್ನು ಕರ್ಕೊಂಡು ತಮ್ಮ ಮಕ್ಕಳನ್ನ ಕರ್ಕೊಂಡು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ನಿಮ್ಮ ಮಕ್ಕಳಿಗೆ ಒಂದು ಜ್ಞಾನ ಸಿಗುತ್ತೆ. ಅರಣ್ಯ ಇಲಾಖೆಯವರು ಕೇವಲ ಗುಡ್ಡಗಾಡುಗಳನ್ನು ಅಡ್ಡಾಡಿ ಗಿಡ ಹಚ್ಚೋರು ಅಷ್ಟೇ ಅಲ್ಲ, ಮುಂದಿನ ತಲೆಮಾರಕ್ಕೂ ಈ ಒಂದು ಸಣ್ಣ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಸಣ್ಣ ಗಿಡಗಳನ್ನು ಯಾವ ಗಿಡಗಳು ಎದಕ್ಕೆ ಉಪಯೋಗ, ಯಾವ ಕಾಯಿಲೆಗೆ ಎದಕ್ಕೆ ಸೂಕ್ತ ಅನ್ನುವಂಥ ವಿಚಾರದಲ್ಲಿ ಇವತ್ತಿನ ದಿವಸ ಸಂಜೀವನಿ ಔಷಧವನವನ್ನು ಇವತ್ತು ಇಲ್ಲಿ ಮಾಡಿ. ದಯಮಾಡಿ ಎಲ್ಲರೂ ಬಂದಿಲ್ಲ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.